ಫೆಬ್ರವರಿ 17ರಂದು ಶ್ರೀನಿವಾಸ ಕಲ್ಯಾಣೋತ್ಸವದ ಪ್ರಯುಕ್ತ ಶಾಸಕರು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ. ದಾಸರಹಳ್ಳಿ ಶಾಸಕ ಎಸ್ ಮುನಿರಾಜು ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಇನ್ನು ಶ್ರೀವಾರಿ ಫೌಂಡೇಶನ್ ಸಹಯೋಗದೊಂದಿಗೆ ಕಾರ್ಯಕ್ರಮ ನಡೆಯುತ್ತೆ. ಬೆಂಗಳೂರಿನ ದಾಸರಹಳ್ಳಿಯ MEAI ಗ್ರೌಂಡ್ನಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಆಯೋಜನೆ ಮಾಡಲಾಗಿದೆ. ತಿರುಪತಿಯಿಂದ ದೇವರನ್ನು ಕರೆಸಿ ತಿರು ಕಲ್ಯಾಣೋತ್ಸವವನ್ನು ನಡೆಸಲಾಗುತ್ತೆ. ತಿರುಪತಿಯಿಂದ 20,000ಕ್ಕೂ ಹೆಚ್ಚು ಲಾಡುಗಳನ್ನು ಕೂಡ ತರಿಸಲಾಗುತ್ತೆ. ಈ ಕಾರ್ಯಕ್ರಮಕ್ಕೆ ಶಾಸಕ ಎಸ್ ಮುನಿರಾಜು ಸಾರಥ್ಯವನ್ನು ವಹಿಸಿಕೊಂಡಿದ್ದಾರೆ. ಬಾಗಲಗುಂಟೆಯ MEAI ಆಟದ ಮೈದಾನದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಪೂಜಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ಹೋದ ವರ್ಷ ಇದೇ ಫೆಬ್ರವರಿ ತಿಂಗಳಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಇದೇ ಮೈದಾನದಲ್ಲಿ ಮಾಡಿದ್ವಿ. ಸುಮಾರು ಒಂದು 20,000 ಸಂಖ್ಯೆ ಬಂದು ಆ ದೇವತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಆಶೀರ್ವಾದ ಪಡೆದು ಹೋಗಿದ್ರು. ಈ ಸಾರಿನೂ ಕೂಡ ತಿರುಪತಿಯ ಮೂಲ ದೇವರನ್ನ ಕರೆಸಿ ತಿರುಪತಿಯಿಂದ ಸುಮಾರು ಒಂದು 20,000ಕ್ಕೂ ಅಧಿಕ ಲಾಡುಗಳನ್ನ ತರಿಸಿ ಶನಿವಾರ ಸಂಜೆ 17ನೇ ತಾರೀಕು 5 ಗಂಟೆಗೆ ವಿಧಿವಿಧಾನಗಳ ಪ್ರಕಾರ ಪೂಜಾ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಈಗಾಗಲೇ ನಮ್ಮ ಎಲ್ಲ ಮುಖಂಡರು ಸೇರಿ ಮೈದಾನದ ವ್ಯವಸ್ಥೆನ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ. ನಾಡಿದ್ದು ಸಂಜೆ ಶನಿವಾರ ಸಂಜೆ 17ನೇ ತಾರೀಕು 5 ಗಂಟೆಗೆ ಪೂಜೆ ಪ್ರಾರಂಭ ಆದರೆ ರಾತ್ರಿ 9-9:30 ಗಂಟೆವರೆಗೂ ವಿದ್ಯುಕ್ತವಾಗಿ ಪೂಜೆ ನಡೆಯುತ್ತೆ. ಇಡೀ ದಾಸರಹಳ್ಳಿ ಕ್ಷೇತ್ರದ ನಾಗರಿಕ ಬಂಧುಗಳಲ್ಲಿ, ತಾಯಂದರಲ್ಲಿ, ಹಿರಿಯ ನಾಗರಿಕರಲ್ಲಿ ವಿನಂತಿ ಮಾಡೋದೇನೆಂದರೆ ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಭಗವಂತನ ಆಶೀರ್ವಾದ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.